ಮೌಂಟ್ ಎವರೆಸ್ಟು ನ್ಯಾಷನಲ್ ಜಿಯೋಗ್ರಫಿನಾಗ ಭಾಳ ಚಂದ ಬರ್ತದೆ. ಬ್ಯೂಟಿಫುಲ್ ಚಿತ್ರ ತೋರಿಸ್ತಾರೆ ನ್ಯಾಷನಲ್ ಜಿಯೋಗ್ರಫಿಕ್ನಾಗ. ಹತ್ತಿದ ಅನುಭವನೇ ಬೇರೆ, ಸ್ಕ್ರೀನ್ನ ನೋಡೋ ಅನುಭವನೇ ಬೇರೆ. ಈಗ ನೀವು ನೋಡಿರಿ, ಕೆಲವೊಂದು ನಾನು ಮಾತಾಡಿದ್ದೆಲ್ಲೋ ಯೂಟ್ಯೂಬ್ನಾಗ ಕೇಳಿರ್ಬೇಕೆಲ್ಲೋ ನೀವು. ಆ ಯೂಟ್ಯೂಬ್ನಾಗ ಕೇಳೋ ಅನುಭವನೇ ಬೇರೆ, ಎದುರು ನಿಂತು ಮಾತಾಡೋ ಅನುಭವನೇ ಬೇರೆ. ಯಾಕಂದ್ರೆ ಯೂಟ್ಯೂಬ್ನ ನಾನು ಚಲೋ ಮೇಕಪ್ ಮಾಡ್ಕೊಂಬರ್ಬೋದು, ಅದು ಮಾಡೋದಿಲ್ಲ ನಾನು, ಕರ್ಮ ನನಗೆ ಇರೋದ ಹಿಂಗಿದ್ದೀನಿ, ಮತ್ತೇನು ಮೇಕಪ್ ಮಾಡೋದು ಅದು ಈ ವಯಸ್ಸಿಗೆ. ಅಂದರೆ ಒಂದು ತಿಳ್ಕೊಬೇಕಾದದ್ದು, ಸಾಕ್ಷಾತ್ ಇದತ್ತಂದ್ರೆ ಅಂತಂದ್ರೆ ಸಾಕ್ಷಾತ್ ಅನುಭವ ಅಂತ ಕರೀತಾರೆ, ಪರ್ಯಾಯ ಅನುಭವ ಅಂತ ಮಾತು. ಚಿತ್ರ ನೋಡಿ ಸಂತೋಷ ಪಡೋದು, ಬೆಂಕಿ ಚಿತ್ರ ನೋಡೋದು, ಏನು ಚಂದ ತೆಗ್ದಾನ್ರಿ, ಕೈ ಸುಡೋದಿಲ್ಲ ಅದು, ಬೆಂಕಿಯಾಗ ಕೈ ಹಾಕ್ರಿ ಗೊತ್ತಾಗ್ತದೆ ಬೆಂಕಿ ಏನಂತ. ಮಕ್ಕಳಿಗೆ ಅನುಭವ ಆಗಬೇಕು. ಓದೋ ಅನುಭವ ಏನು ಖುಷಿ ಕೊಡ್ತದೆ ಅದು ಚಿತ್ರದಾಗ ಸಿಗೋದಿಲ್ಲ. ಒಂದ್ಸಲ ಓದಬೇಕು. ನನಗಂತೂ ಹುಚ್ಚಿಡ್ದದು, ಆ ಮಾರ್ಜಿನ್ನಾಗ ಮಾರ್ಕ್ ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡು ಮತ್ತೊಂದು ಸಲ ಓದಿದಾಗ ಏನು ಅನುಭವ ಆಗ್ತದೆ. ನಿನ್ನೆ ದಿವಸ ಹೇಳ್ತಿದ್ದೆ ರಾಮಾಯಣ ಬಗ್ಗೆ ಹೇಳ್ತಾ, ನಾನು ಎಷ್ಟು ಸಲ ರಾಮಾಯಣ ಓದಿನ ಅಷ್ಟು ಸಲ ಬೇರೆನೇ ಅರ್ಥ ಆಗ್ತದೆ ನನಗೆ. ನಾನು ಮೊಮ್ಮಗಳನ್ನ ಪ್ರಶ್ನೆ ಕೇಳಿದ್ದು ನನಗೆ, ಅದು ಹೇಳಿ ಮುಗಿಸ್ಬಿಡ್ತೀನಿ. ಭಾಳ ಮಜಾ ಪ್ರಶ್ನೆ ಅದು, ನಿಮಗೂ ಬಂದಿತ್ತೇನೋ ಗೊತ್ತಿಲ್ಲ. ಆಕೆಯಿಂದ ಅಜ್ಜ, ಈ ವಾಲಿ, ಸುಗ್ರೀವ, ಅಂಗದ, ಆಂಜನೇಯ ಎಲ್ಲ ಕಪಿಗಳೇ ನೀವರು? ಹೌದು ಕಪಿಗಳು ಅಂತಾರ ಅಂತ ಹೇಳಿದೆ. ಅಲ್ಲ ಮತ್ತು ಅವ್ರು ಹೆಣ್ಣಂದ್ರಲ್ಲ ಅಷ್ಟು ಚಂದಿದ್ದಾರಲ್ಲ, ನೀವು ಚಿತ್ರ ನೋಡಿರೇನು? ಹೆಣ್ಣು ಕೋತಿ ಚಿತ್ರ ಯಾರೂ ತೋರಿಸಿಲ್ಲ. ಆ ತಾರೆ ಅಸಾಮಾನ್ಯ ಸುಂದರಿ ಆಕೆ. ತಾರೆ ಸಮುದ್ರ ಮಥಂತ ಬಂದಂಥವಳು, ಲಕ್ಷ್ಮಿ, ಕಲ್ಪವೃಕ್ಷ, ಕಮಧೇನು ಏನು ಬಂತು, ಅದಾದ ನಂತರ ಬಂದಂಥವಳು ಅಷ್ಟು ತೇಜಸ್ವಿ. ಆಕೆಗಿಂತ ಸುಂದರವಾದ ಹೆಂಗಸಿರಲಿಲ್ಲ ಅವಾಗ. ಆಕೆ ಹೋಗಿ ಇವನ್ನೇ ಯಾಕೆ ಲಗ್ನ ಆದ್ಲು ಅಂದರೆ ಆಕೆ ಕಪಿ ಹೌದು ಅಲ್ಲೋ ಈ ಪ್ರಶ್ನೆ ಬರ್ತದಿಲ್ಲ. ನಾ ಹೇಳಿದೆ ಅಲ್ಲ, ಕಪಿಗಳಲ್ಲ ಅವರು, ಒಂದು ಥರ ಜನಾಂಗ ಅದು. ಕಪಿ ಧ್ವಜರು ಅಂತ ಇರ್ತಿದ್ರು, ಧ್ವಜ ಇಟ್ಕೋತಿದ್ರು, ನಮ್ಮ ಟ್ರೈ ಕಲರ್ ಹೆಂಗೋ ಇಟ್ಕೋತಿದ್ರು. ಆ ಒಂದು ಜನಾಂಗ. ರಾಮನ ಬಗ್ಗೆ ತಕರಾರು ಮಾಡ್ತಾರೆ. ವಾಲಿನ ಹೊಡೆದು ಹಾಕಿದ ರಾಮ, ತಪ್ಪಲ್ಲ ರಾಮ ಮಾಡಿದ್ದು, ನೀ ಯಾರಪ್ಪ ಅಣ್ಣ ತಮ್ಮ ಜಗಳ ನೀ ಯಾಕೆ ಹೋಗ್ತೀನಿ ನೋಡುವ ಅನ್ಬೋದು. ಅದು ಅಲ್ಲದೆ ಆ ವಾಲಿಗೆ ಶಿಕ್ಷೆ ಯಾಕೆ ಕೊಡ್ಬೇಕಂದ್ರೆ, ತಮ್ಮನ್ನು ಓಡಿಸಿ ತಮ್ಮನ ಹೆಂಡತಿನ ಇಟ್ಕೊಂಡ ನೀವು ತನ್ನ ಜೊತೆ. ತಮ್ಮನ ಹೆಂಡತಿ ಅಂದ್ರೆ ಸೊಸೆ ಇದ್ದಂಗೆ, ಸೊಸೆ ಜೋಡ ಬದುಕಾಳ, ನೀ ಪಶು ಇದ್ದಂಗೆ ಹೊಡೆದು ಹಾಕ್ತೀನಿ ಅಂತಾನೆ ರಾಮ. ಅದಕ್ಕೆ ವಾಲಿ ಕೇಳ್ತಾನೆ, ಹೌದಪ್ಪ ನಾವು ಪಶುಗಳು ಹೌದಲ್ಲೋ, ನೀವು ಮನುಷ್ಯರು, ನೀವು ಮನುಷ್ಯ ರೂಲ್ ನಮ್ಮ ಪಶುಗಳಿಗೆ ಯಾಕೆ ಹೋಲಿಸ್ತೀರಿ? ಅಲ್ಲ, ನೀವು ಮನುಷ್ಯ ರೂಲ್ಸ್ ಅವ, ನಿಮ್ಮ ಮನೆ ಹತ್ರ ಆಕಳ, ದನ, ನಾಯಿ ಇರ್ತಾವ ಮನೆ ಮುಂದೆ, ಮನುಷ್ಯನ ಲಾಸ್ ಅಪ್ಲೈ ಮಾಡಂಗಿಲ್ಲ ಅದಕ್ಕೆ, ಹಂಗೆ ನಾವು ಪಶುಗಳಿಂದ ಅದ್ಯಾಕೆ ಅಪ್ಲೈ ಮಾಡ್ತಿ ಅಂತ ಕೇಳ್ತಾನೆ. ಇದಕ್ಕೆ ಉತ್ತರ ಅಲ್ಲದ, ಅವರು ಮನುಷ್ಯರೇ ಆಗಿದ್ದರು, ಸ್ವಲ್ಪ ಕಾಡು ಜನಾಂಗ ಇದ್ದಿರ್ಬೋದು. ಆದ್ದರಿಂದ ರಾಮ ಹೇಳುವಂಥ ಶಿಕ್ಷೆ ಕರೆಕ್ಟ್ ಆಗ್ತದೆ. ಉದ್ದೇಶ ಇಷ್ಟೇನ ಹೇಳೋದು. ನಾನು ಹೇಳುವಾಗ ಯಾವುದನ್ನು ಹೇಳ್ತೀನಿ ಅದನ್ನು ಅಪ್ಲೈ ಮಾಡ್ಕೊಂಡು ಹೇಳಬೇಕು. ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ, ಮಕ್ಕಳಿಗೆ ಆಸಕ್ತಿ ಹುಟ್ಟಿಸೋಗಿ ನಾವು ಮಾಡಬೇಕು. ಮನೇಲಿ ಕನ್ನಡ ಭಾಷೆ ಬಗ್ಗೆ ಆಗಲಿ ಯಾವುದೇ ವಿಷಯದ ಬಗ್ಗೆ ಪ್ರೀತಿ ಬರೋದಾದರೆ ಮನೆಯೊಳಗೆ ವಾತಾವರಣ ಸೃಷ್ಟಿ ಮಾಡಬೇಕಾಗ್ತದೆ. ನಮ್ಮ ಮನ್ಯಾಗ ಒಂದು ಕನ್ನಡ ಮ್ಯಾಗ್ಝಿನ್ ಇಲ್ಲ, ಒಂದು ಪತ್ರಿಕೆ ಇಲ್ಲ. ಹುಡುಗರು ಓದಂದ್ರೆ ಏನು ಓದಬೇಕವು? ಇದು ಭಾಳ ಚಂದ ಅನ್ನಿಸ್ತದೆ, ಮೊಬೈಲ್ನಾಗ ಬರೋ ಓದ್ಲಿಕ್ಕೆ ಚಲೋ ಅನಿಸ್ತದೆ. ಚಲೋ ಕನ್ನಡದ ಕಥೆಗಳನ್ನು ಕೊಡ್ರಿ, ನೀವೇ ಓದ್ರಿ ಮನ್ಯಾಗ ಕೂತು. ಮಾಸ್ತಿಯಿಂದ ನನಗೆ ಕಲಿಸಿದ 50 ವರ್ಷದಿಂದ ಇವತ್ತಿಗೂ ಬಳಸೋ ಮಂದಿನ ಮನ್ಯಾಗ ನಾನು ಮನ್ಯಾಗ ಓದ್ತೀರೇನ್ರಿ ಮೇಷ್ಟ್ರೇ ಅಂದರು. ಓದ್ತೀನಲ್ರಿ ನಾ ಮೇಷ್ಟ್ರ ಅಲ್ವಾ ಅಂದೆ. ಅದಲ್ರಿ ಎಲ್ಲರೂ ಸೇರಿ ಓದ್ತೀರಾ ಅಂದರು. ಓದೋಕೆ ಶುರು ಮಾಡಿದೆ. ಕುಮಾರವ್ಯಾಸ ಭಾರತ ಓದಬೇಕು, ನಮ್ಮವ್ವ ಅಪ್ಪ ನನ್ನ ಮಕ್ಕಳು ಎಲ್ಲ ಕೂಡಬೇಕು, ದಿನ ಒಂದು ಸಂಧಿ ಓದಬೇಕು. ನಾ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಶುರು ಮಾಡಿದರೆ ಎಲ್ಲರೂ ಅಂತ ಇದ್ರು. ನನ್ನ ಮಕ್ಕಳಿಬ್ಬರು IT ಒಳಗಿದ್ದಾರೆ, ದೊಡ್ಡ ಪೊಸಿಷನ್ನಾಗಿದ್ದಾರೆ. ನನ್ನ ಮಗ ಬಂದಿದ್ದ 3 ದಿವಸ ಸಲುವಾಗಿ ಅಮೇರಿಕಾದಿಂದ. ಬಂದವನು ಏನು ಕೇಳಿದ ಗೊತ್ತೇನು? ಅಪ್ಪ ಇವತ್ತು ಕುಮಾರವ್ಯಾಸ ಹಾಡೋಣ ಬಾ. ಎಲ್ಲರೂ ಸೇರಿ ಹಾಡಿದ್ವಿ. ಅವಾಗ ಒಂದು 50 ಪದ್ಯ ಬಾಯಿಗೆ ಬರ್ತಾವೆ, ಒಂದು 50 ಕಗ್ಗ ಬಾಯಿಗೆ ಬರ್ತಾವೆ. ಸಂತೋಷ ಆಯ್ತು ನನಗೆ. ಇನ್ನೊಂದು ತಲೆಬಾರ್ ಗುಂಡಪ್ಪ ಬದುಕೊಂಡ್ರು. ಈಗ ನಾನು ಮನ್ಯಾಗ ಕುಮಾರವ್ಯಾಸ ಭಾರತ ಓದದೇ ಹೋಗಿದ್ರೆ, ಕನ್ನಡ ಓದದೇ ಹೋಗಿದ್ರೆ, ನನ್ನ ಇಬ್ಬರು ಮಕ್ಕಳು ಅಂಥ ಮಹಾನ್ ಜ್ಞಾನ ಸಾಗರಕ್ಕೆ ಪರಕೀಯರಾಗಿ ಹೋಗ್ತಿದ್ರು. ಆಗಬಾರ್ದು. ಅದಕ್ಕೆ ದಯವಿಟ್ಟು ನಾನು ಕೇಳೋದು ನಿಮ್ಮಲ್ಲಿ, ಕನ್ನಡದ ಬಗ್ಗೆ ಆಸಕ್ತಿ ಓದಿಸ್ಬೇಕು ಮನ್ಯಾಗ. ಅಂದ್ರೆ ನಾವು ಓದ್ಬೇಕು ಸ್ವಲ್ಪ ಕನ್ನಡದಾಗ. ನಾನು ಹೇಳಿದಂಗೆ ಮಕ್ಕಳು ಮಾಡ್ತಾರೆ. ದಯವಿಟ್ಟು ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.